ಲೇಸರ್ ವರ್ಸಸ್ ರೇಸರ್ ಹೇರ್ ರಿಮೂವ್ ಮಾಡೋಕ್ಕೆ ಯಾವುದು ಬೆಸ್ಟ್ ಆಪ್ಷನ್? ಲೆಟ್ಸ್ ಫೈಂಡ್ ಔಟ್. ಐ ಅಂಡರ್ಸ್ಟ್ಯಾಂಡ್ ದಟ್ ರೇಸರ್ ಯೂಸ್ ಮಾಡೋದು ತುಂಬ ಜನಕ್ಕೆ ತುಂಬ ಕನ್ವೀನಿಯೆಂಟ್ ಆಪ್ಷನ್, ಬಿಕಾಸ್ ನೀವು ಮನೆಯಲ್ಲೇ ಮಾಡ್ಬೋದು, ಯಾವ ಟೈಮಲ್ಲಿ ಬೇಕಿದ್ರೂ ಮಾಡ್ಬೋದು ಆ್ಯಂಡ್ ಯು ಆರ್ ಗುಡ್ ಟು ಗೋ. ಬಟ್ ದ ಪ್ರಾಬ್ಲಮ್ ವಿತ್ ಯೂಸಿಂಗ್ ರೇಸರ್ ಇಸ್ ದ್ಯಾಟ್ ನೀವು ಹೇರ್ ರಿಮೂವ್ ಮಾಡಿ ಒಂದು 3 to 4 ಡೇಸ್ ಆದಮೇಲೆ ಹೇರ್ ರೀಗ್ರೋ ಆಗಲಿಕ್ಕೆ ಶುರು ಆಗುತ್ತೆ. ಆ್ಯಂಡ್ ಈ ರೀಗ್ರೋ ಆದಂಥ ಹೇರು ಶಾರ್ಪ್ ಎಂಡ್ಸ್ ಇರುತ್ತೆ. ಸೊ ನಿಮಗೆ ಇಚ್ಚಿಂಗ್ ಆಗೋದು, ಚುಚ್ಚುದಂಗೆ ಆಗೋದು, ಸ್ಪೆಷಲಿ ಅಂಡರ್ ಆರ್ಮ್ಸ್ ಅಥವಾ ಪ್ರೈವೇಟ್ ಪಾರ್ಟಲ್ಲಿ ಅನ್ಕಂಫರ್ಟಬಲ್ ಫೀಲಿಂಗ್ ಆಗೋದು ತುಂಬ ಕಾಮನ್. ಆ್ಯಂಡ್ ಬಿಕಾಸ್ ಹೇರ್ ರೀಗ್ರೋ ಆಗೋದ್ರಿಂದ, ಫಾಸ್ಟಾಗಿ ರೀಗ್ರೋ ಆಗೋದ್ರಿಂದ ನೀವು ಪದೇ ಪದೇ ಶೇವ್ ಮಾಡ್ತಾ ಇರಬೇಕಾಗುತ್ತೆ. ಇದರಿಂದಾಗಿ ಸ್ಕಿನ್ ರಫ್ ಆಗೋದು, ಸ್ಕಿನ್ ಕಟ್ಸ್ ಆಗಿ ಇನ್ಫೆಕ್ಷನ್ ಆಗೋದು, ಇನ್ಗ್ರೋನ್ ಹೇರ್ ಆಗೋದು, ಮತ್ತು ಚಿಕ್ಕ ಚಿಕ್ಕ ಗುಳ್ಳೆಗಳಾಗೋದು, ಇವೆಲ್ಲ ಪ್ರಾಬ್ಲಮ್ ಆಗ್ಬೋದು. ಆ್ಯಂಡ್ ಅನದರ್ ಪ್ರಾಬ್ಲಮ್ ಇಸ್ ಲೈಫ್ ಲಾಂಗ್ ಯು ಹ್ಯಾವ್ ಟು ಕೀಪ್ ಶೇವಿಂಗ್. ಈಗ ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಲೇಸರ್ ಅಡ್ವಾಂಟೇಜ್ ಏನಂದರೆ ಇಟ್ ಗಿವ್ಸ್ ಯು ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ಸ್. ಸೊ ಇನಿಷಿಯಲಿ ಮೇ ಬಿ ಒನ್ಸ್ ಅ ಮಂತ್ ನೀವು ಸೆಷನ್ ಮಾಡಬೇಕಾಗ್ಬೋದು, ಬಟ್ ಒನ್ಸ್ ನೀವೆಲ್ಲ ಟ್ರೀಟ್ಮೆಂಟ್ ಸೆಷನ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ದ ಟ್ರೀಟೆಡ್ ಏರಿಯಾ ಇಸ್ ಫ್ರೀ ಫ್ರಮ್ ಹೇರ್ ಆ್ಯಂಡ್ ಇಟ್ ಗಿವ್ಸ್ ಯು ಅ ಸ್ಮೂದರ್ ಸ್ಕಿನ್. ಆ್ಯಂಡ್ ಹೇರ್ ಪರ್ಮನೆಂಟಾಗಿ ರಿಮೂವ್ ಆಗೋದ್ರಿಂದ ಪದೇ ಪದೇ ಇನ್ಫೆಕ್ಷನ್ ಆಗೋದು, ರ್ಯಾಷಸ್ ಆಗೋದು ಇದು ಕೂಡ ಆಗೋದಿಲ್ಲ. ಈಗ ಸ್ಪೆಷಲಿ ನೀವು ಫೇಶಿಯಲ್ ಹೇರ್ ಅಥವಾ ಅಂಡರ್ ಆರ್ಮ್ಸಲ್ಲಿ ರೇಸರ್ ಯೂಸ್ ಮಾಡ್ತೀರಾ ಅಥವಾ ವ್ಯಾಕ್ಸಿಂಗ್ ಮಾಡ್ತೀರಾ ಅಂದರೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ಬೋದು ಆ್ಯಂಡ್ ದೀಸ್ ಆರ್ ಪರ್ಮನೆಂಟ್. ಸೊ ನೀವು ಲೇಸರ್ ಮಾಡಿಸಿದ್ರೆ ಇವು ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ.